ಈ ಒಂದು ಪುಣ್ಯಕ್ಷೇತ್ರ ನನ್ನ ಕುಟುಂಬಕ್ಕೆ ಅವರು ಆ ಕಾಲದಲ್ಲೇ ಹೇಳ್ತಿದ್ರು, ನಮ್ಮ ಧನಂಜಯನ್ ಒಂದ್ಸಲ ನಾನು ಶಾಲೆ ತೊಗೊಂಡೋಗಿ ಹಾಡಿಸ್ಬೇಕು. ಹೀಗೆ ಯಾವಾಗ ನೋಡ್ರೆ ಶಾಲೆ ಆ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ಕೊಳ್ತಾ ಇರೋ ಏನಾದ್ರು ನಾನು ಮಾಡಬೇಕು ಯೋಚನೆ. ಹೇಗೆ ದೇವರು ಕೂಡುಕೋತಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, 480 ರೂಪಾಯಿದ್ದಲ್ಲಿ 1 ಕೋಟಿ ರೂಪಾಯಿ ಬಂತು ಅಂತ. ಒಂದೇ ನಾನು ಅನುಭವ ಹೇಳ್ತೀನಿ, ಅಂದರೆ ದೇವರು ಒಳ್ಳೆ ಕೆಲಸಕ್ಕೆ ಹೇಗೆ ಮಾಡ್ತೀನಿ ಅಂತ ನಾನು ಇದನ್ನು ಆಲೋಚನೆ ಮಾಡ್ತಾಯಿದ್ದೆ. ಇದು ಕಾರ್ಯಕ್ರಮ ಶುರು ಒಂದು ವಾರ, ಒಂದು 10 ದಿವಸ ಇರೋ ಮೊದಲೇ ನನಗೆ ಅಮೇರಿಕೆಯಿಂದ ಒಂದು ಫೋನ್ ಬಂತು, ಮೆಸೇಜ್ ಬಂತು. ಅಶ್ವಿನ್ ಬಾಳಿಗ ಅಂತ, ಅವರು ಸ್ವತಃ ಗಾಯಕರು, ಭಾಳ ಇಲ್ಲಿಯವರೇ, ಅಲ್ಲಿ ಹೋಗಿದ್ದು ತುಂಬ ಚೆನ್ನಾಗಿ ಹಾಡುವಂಥ ಉತ್ತಮ ಗಾಯಕರು. ಈಗ 1-2 ವರ್ಷ ಹಿಂದೆ ಬೆಂಗಳೂರಿನ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೇಟಿಯಾಗಿದ್ದರು. ನನ್ನ ವಾರ್ಷಿಕೋತ್ಸವಕ್ಕೆ ಬಂದಿದ್ದರು, ದೊಡ್ಡ ಪ್ರಮಾಣದಲ್ಲಿ. ಅದನ್ನು ನೋಡಿ ಅವರು ಬೆರಗಾಗಿದ್ದಾರೆ ಅನಿಸುತ್ತೆ. ಅವರು ಮೆಸೇಜ್ ಹಾಕಿದರು, ಹಾಕ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಿಂದ ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹ ಕೊಡೋ. ಹೆಗಡೆಯವರೇ, ನಾನೊಂದು 50,000 ರೂಪಾಯಿ ಒಟ್ಟು ಮಾಡಿಟ್ಟಿದ್ದೀನಿ, ಒಂದು ನಿಮ್ಮಿಂದ ಅದು ಸದ್ವಿನಿಯೋಗ ಆಗಬೇಕಲ್ಲ ಅಂದರು. ದೇವರೇ ಕೊಟ್ಟುವರ ಆ 50,000 ಮತ್ತು ನಾನೊಂದಿಷ್ಟು ಮಾಡಿ ಇವತ್ತಿನ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ದೇನೆ. ಆ ಪುಣ್ಯಾತ್ಮನಿಗೆ ಸಲ್ಲಬೇಕಾದ್ದು. ಅಂದರೆ ಏನಿದೆ, ಈ ಕಡೆ ಬಂದು ಈ ಕಡೆ ಕೊಡುವಷ್ಟು ಸಂತೋಷ ನಾವು ಬಳಸ್ಕೊಳ್ಳುವಷ್ಟು ಇಲ್ಲ. ಆ ಒಂದು ಸಂತೋಷವನ್ನು ಕೊಟ್ಟ ಆ ಪುಣ್ಯಾತ್ಮರಿಗೆ ನಿಮ್ಮೆಲ್ಲರ ಕೃತಜ್ಞತೆಯನ್ನು ಹೇಳ್ತಾ, ಆ ರೀತಿಯಾಗಿ ಒಂದು 7 ಜನರಿಗೆ ಒಂದು 5-5 ಸಾವಿರಂತೆ ವಿದ್ಯಾರ್ಥಿ ವೇತನ, ಮತ್ತು ಈ ಶಾಲೆಗೆ ಏನು ಬೇಕೋ ಮೊದಲೇ ಕೇಳಿದಾಗ ಒಂದು ಹಾರ್ಮೋನಿಯಸ್ಟ್ ಪ್ರಥಮವಾಗಿ ಬೇಕಾಗುತ್ತಲ್ಲ, ಅದನ್ನು ಕೊಡಿ ಅಂತ ಹೇಳಿದ್ರು. ಸೊ ಅದನ್ನು ತಂದಿದ್ದೀನಿ. ಅಂದರೆ ನನ್ನ ಮತ್ತು ಈ ಸಂಸ್ಥೆಯ ಸಂಬಂಧದ ಬಗ್ಗೆ ಹೇಳ್ಕೊಂಡು ಈ ವಿಷಯ ಹೇಳ್ತೇನೆ, ನಾನು ಕೊಚ್ಚಿಕೊಳ್ತಾ ಇಲ್ಲ. ಆದರೆ ಅದಕ್ಕೆ ಕಾರಣ ಆ ಪುಣ್ಯಾತ್ಮರ ಪ್ರೇರಣೆ. ಅದೇ ಹೇಳಿದ್ದು, ದೇವರು ಈ ನನ್ನ ಸಪ್ತಕ ಇಂದು ಈ ದೇಶವ್ಯಾಪಿ ಮಾಡಲಿಕ್ಕೆ ಏನು ಕಾರಣ? ನಾನು ಸ್ವಂತ ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡಲಿಕ್ಕೆ ಸಾಧ್ಯ. ನಾನೊಂದು ಬ್ಯಾಂಕ್ ಪಿಂಚಣಿದಾರ ಕ್ಲರ್ಕ್. ಆದರೆ ನನ್ನ ಬೆನ್ನ ಹಿಂದೆ ಕೊಡುವ ಕೈಗಳು ತುಂಬ ಬರ್ತಾ ಇದೆ. ಆ ಕೊಡುವ ಕೈ, ಕಾಣದ ಕೈಗಳು, ಅವ್ರ ಹೆಸರು ಹೇಳಬೇಡಿ ಅಂತಾರೆ. ನಿನ್ನೆ ಒಬ್ಬರು ಪತ್ರಿಕಾಕರ್ತರು ನಿನ್ನೆ ರಾತ್ರಿ ಸಿಸಿಲ್ ಕಾರ್ಯಕ್ರಮ ಆಯೋಜಿಸಿದ್ದೆ. ಅಲ್ಲಿ ಬಂದಾಗ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಅವ್ರು ಪತ್ರಿಕಾಕರ್ತರು ಮಾತು ಸ್ವಲ್ಪ ಹುಷಾರಿಂದಿರ. ಹೆಗಡೆ, ನಿಮ್ಮ ಮೇಲೊಂದು ಆಪಾದನೆ ಇದೆ ಅಂದರು. ಒಂದೇ ಕಡೆ ಸ್ಪಾನ್ಸರ್ ಬೋರ್ಡ್ ಇರೋದಿಲ್ಲ, ಲಕ್ಷಾಂತರ ರೂಪಾಯಿ ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ, ತಿಂಗಳಿಗೆ 4-5. ನಾನಂದೆ, CBIಗೆ ಹೇಳ್ತಿರೋ ಅಥವಾ SITನ ಎಂಥದ್ದು ಅದಕ್ಕೆ ಹೇಳ್ತಿರೋ ಹೇಳಿ, ಸಂತೋಷ ಅಂತ ಹೇಳಿದ್ರು. ಯಾಕೆ ಹಂಗೆ ಅಂದ್ರಿ? ಅಲ್ಲ, ನೀವು ಅದನ್ನು ಮಾಡೋದು ನನಗೆ ಸಂತೋಷ, ನಿಮ್ಮ ಡೌಟು ಮುಗಿಯುತ್ತಲ್ಲ. ಅಲ್ಲ, ಕಡೆಗೆ ನಗಾಡಿದ್ರು ಅವರು. ಏನೋ ಇರುತ್ತೆ ಅಂದರೆ ನಾನಂದೆ, ಅಷ್ಟು 575 ಕಾರ್ಯಕ್ರಮ ಆಗ್ತಾಯಿದೆ ಈಗ ಮುಂದಿನ ಸೆಪ್ಟೆಂಬರ್ ಎಂಡ್ ಒಳಗೆ. 575 ಫ್ರೀ ಕಾರ್ಯಕ್ರಮ, ಜನರಿಗೆ ಎಲ್ಲೂ ಟಿಕೆಟ್ ಇಟ್ಟಿಲ್ಲ. ಇದೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯನಾ? ಅದೇ ಹೇಳೋದು, ನಾವು ಯಾವಾಗ ಬೇಡಬೇಕೋ ಬೇಡಿದ್ದೀನಿ. 40 ವರ್ಷ ಕಂಡಲ್ಲಿ 2,000-3,000 ಬೇಡ. ಈಗ ಅದರ ಫಲ ಯಾರ್ದೋ ರೀತಿಯನ್ನು ಕೊಡ್ತಾ ಇದ್ದಾರೆ, ಅದನ್ನು ನಾನು ಈಗ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಮುಚ್ಚುಮರೇನಿಲ್ಲ ಅಂತ ಹೇಳಿದೆ. ಆಗ ಅವ್ರಿಗೆ ಭಾಳ ಖುಷಿಯಾಯಿತು. ಹಾಗಾಗಿ ಈ ವಿಷಯದಲ್ಲಿ ನನ್ನದು ಅಂತ ಹೇಳುವುದು ಏನೂ ಇಲ್ಲ. ಈ ಸಪ್ತಕ ಅಂತ ಹೇಳುವಂಥ ನನ್ನ ಒಂದು ಸಾಂಸ್ಕೃತಿಕ ಧರ್ಮದತ್ತಿ ಸಂಸ್ಥೆ, ಅದರ ಮೂಲಕವಾಗಿ ನನ್ನ ಆರಾಧ್ಯ ದೇವರಂಥ ಇಡಗುಂಜಿ ಮಹಾಗಣಪತಿಯ ಆಶೀರ್ವಾದ ನಮ್ಮ ಮಗ ಧನಂಜಯ ಆಗಲಿ, ನಮ್ಮ ಹೆಂಡತಿ ಗೀತಾ ಅವರಾಗಲಿ, 24 ತಾಸು ನಾವು ಯೋಚನೆ ಮಾಡೋದು ಸಂಗೀತನೇ. ಅವಳು ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಧನಂಜಯ ಅವನ ಕಾರ್ಯಕ್ರಮ ಮತ್ತು ಅವನ ಗುರುಭಕ್ತಿ ಮತ್ತು ನನಗೆ ಬಲಗೈಯಾಗಿ ನಿಂತು ಇವತ್ತು ಸಪೋರ್ಟ್ ಮಾಡ್ತಾಯಿದ್ದಾನೆ. ನಾನು ಒಂದು ರೂಪದಲ್ಲಿ ಮುಂದೆ ಬಂದು ಮಾಡ್ತಾಯಿದ್ದೀನಿ. ಇವಿಷ್ಟನ್ನು ಹೇಳ್ತಾ ನಾನು ಈ ವಿವಿಧ ಉದ್ದೇಶ ಅವ್ರು ಹೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಎಷ್ಟು ಮಾತಾಡೋದು ಎಷ್ಟು ಸುಲಭ, ಆದರೆ ಅದನ್ನು ಕಾರ್ಯಗತಗೊಳಿಸುವಾಗ ಎಷ್ಟು ಕಷ್ಟ ಅಂತ ಹೇಳುವಂಥ ನಾವೆಲ್ಲ ಒಂದೊಂದೇ ವಿಷಯದಲ್ಲಿ. ನಾನು ಅದಕ್ಕೆ ಹೇಳಿದ್ದೀನಿ, ನಾನು ಮೊದಲಿಂದನೂ ಈಗಲೂ ಯಕ್ಷಗಾನವನ್ನು ಕೆಲವನ್ನು ಮಾತ್ರ ಮಾಡ್ತೀನಿ. ಆದರೆ ವಿಶೇಷವಾಗಿ ನಾನು ಮಾಡೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಯಾಕೆ ಅಂತ ಕೇಳಿದ್ರೆ, ನನ್ನ ಇತಿಮಿತಿಯಲ್ಲಿ ಏನು ಸಾಧ್ಯವೋ ಅದನ್ನೇ ಮಾಡಬೇಕು.
ನಾನು ಸಿನಿಮಾ ಸಂಗೀತವ್ರನ್ನೂ ಕರಿತೀನಿ, ಭಾವಗೀತೆಯವ್ರನ್ನೂ ಕರಿತೀನಿ, ಯಕ್ಷಗಾನದವ್ರನ್ನೂ ಮತ್ತು ಕರಿತೀನಿ, ಎಲ್ಲವನ್ನೂ ಕರಿತೀನಿ ಅಂತ ಹೇಳಿದ್ರೆ ಅದು ಯಾವುದೂ ಆಗೋಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ, ನಾನು ಇತಿಮಿತಿಯಲ್ಲಿರುವಂಥ ನಾನು ಮಾಡ್ತಾಯಿದ್ದೀನಿ ಅಂತೇಳಿ. ಅದರಲ್ಲಿ ಇವರು ಶಾಸ್ತ್ರೀಯ ಸಂಗೀತವನ್ನು ಉಪಯೋಗ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಹಾಲು ಕೊಡಿದಷ್ಟು ಸಂತೋಷ ಆಯಿತು. ಆ ವಿಷಯದಲ್ಲೇ ಯಾಕೆ ಹೇಳ್ತೀನಿ ಅಂದರೆ ನನ್ನ ವಿಷಯದಲ್ಲದೂ ಹೇಳ್ಬಿಡ್ತೀನಿ, ನನ್ನಲ್ಲ, ಪ್ರಾಪಂಚಿಕವಾಗಿ. ನೀವು ಭಾಷೆಯ ಸಂಬಂಧಪಟ್ಟಂಥ ಅಥವಾ ಕಲೆಗಳು, ನಾಟಕ, ಯಕ್ಷಗಾನ, ಯಾವುದೇ ಸಿನಿಮಾ ಯಾವುದೇ ಇರಲಿ, ಇದು ಭಾಷೆಗೆ ಸಂಬಂಧಪಟ್ಟಂಥದ್ದು. ಉಳಿದ ಈಗಿನ ಹೊಸ ನಮೂನೆಗಳೆಲ್ಲ ನಮಗಂತೂ ಅರ್ಥ ಆಗೋಲ್ಲ. ಆದರೆ ನಮ್ಮ ಈ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಆಗಲಿ ಹಿಂದೂಸ್ತಾನಿ ಆಗಲಿ, ಇದು ನಮ್ಮ ಈ ಪರಿಸರಜನ್ಯವಾದ ವಿದ್ಯೆ. ಇದು ನಮ್ಮ ಪ್ರಕೃತಿ ಕೊಟ್ಟ ವಿದ್ಯೆ. ಇರುವಂಥ 7 ಸ್ವರಗಳು 12 ಸ್ವರಗಳು ನೀವು ಓದಿದ್ರೆ ಗೊತ್ತಾಗುತ್ತೆ. ಎಲ್ಲ ಪ್ರತಿಯೊಂದು ಸ್ವರನೂ ನಮ್ಮಲ್ಲಿ ಆ ಒಂದು ಪಕ್ಷಿಗಳು, ಅಲ್ಲಿಯ ದೈವತ, ಯಾವುದೇ ಇದನ್ನ ಅದರಿಂದ ಕೇಳಿ ಸ್ಫುರಣೆಗೊಂಡು ಸ್ವಾಮಿ ಹರಿದಾಸರು ಯಾರೋ ಒಂದು ಕಾಲದಲ್ಲಿ ಹಿಂದೂಸ್ತಾನಿ ಈ ಶಾಸ್ತ್ರೀಯ ಸಂಗೀತವನ್ನು ಹುಟ್ಟಾಕಿದ್ದಾರೆ. ಇವತ್ತು ನೀವು ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗಿ ಬೇರೆ ಭಾಷೆ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದರೆ ಇವತ್ತು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ನೀವು ಏನೋ ಒಂದು ಕಾರ್ಯಕ್ರಮ ಕೊಟ್ಟಾಗ ಅವರನ್ನು ತಟ್ಟುವುದು, ಮುಟ್ಟುವುದು ಆ ಸ್ವರಗಳ ವಿಶೇಷತೆ, ಸ್ವರ ಮತ್ತು ಲಯ ಇದೆರಡರ ವಿಶೇಷತೆ ಅವರನ್ನು ತಾಗುತ್ತೆ. ಅದಕ್ಕೆ ಹೇಳೋದು, ಇಟ್ ಈಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಮ್ಯೂಸಿಕ್ ಈಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಅದಕ್ಕೆ ಯಾವ ಭೇದ ಭಾವನೂ ಇಲ್ಲ. ಹಾಗಾಗಿ ನಾನು ಈ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ನನ್ನ ಈ ಸೇವೆಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಹಿರಿಯವರೆಲ್ಲರ ಆಶೀರ್ವಾದ ನಿಮ್ಮೆಲ್ಲರದ್ದು ಇರಲಿ. ಈ ಕರ್ವಾ ಕೊಳಗೆದ್ದೆಯ ಈ ಮಹಾ ಸಂಸ್ಥೆ ಎಲ್ಲ ರೀತಿಯಿಂದಲೂ ಅವರು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದು, ನಾನು ಸತತವಾಗಿ ಒಂದು ಹಿಡಿದ ಕಾರ್ಯವನ್ನು ಬಿಡದೆ ಮಾಡ್ತೇನೆ ಅಂತ ಹೇಳುವಂಥದ್ದು, ಅದೆಲ್ಲವೂ ಇಡಗುಂಜಿ ಮಹಾಗಣಪತಿ ಕೃಪೆಯಿಂದ ಕೈಗೂಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನನ್ನ ಭಾವನರಾದಂಥ SM ಭಟ್ರನ್ನು ಸ್ಮರಿಸ್ತಾ, ಯಾಕೆಂದರೆ ಇಲ್ಲಿ ಇಂಥ ಕೆಲಸಗಳಲ್ಲಿ ಕೈಗೊಳ್ಳುವ ಕೈಗಳು ಸಾವಿರಾರು ಬೇಕಾಗತ್ತೆ. ಅದೆಲ್ಲ ನೀವು ಇದ್ದೀರಿ ಇಲ್ಲಿ. ಇಡೀ ಕಲಾ ವಿಷಯದಲ್ಲಿ ಈ ಗ್ರಾಮ ಅಥವಾ ಇಲ್ಲಿ ಹಾಡಿನ ಬಾಳು, ಕರ್ವಾ, ಕೊಳಗೆದ್ದೆ ಎಲ್ಲ ಹೋದರೂ ಮನೆಗೆ 3 ಜನ ಕಲಾವಿದರು ಯಕ್ಷಗಾನದಲ್ಲ ಸಂಗೀತದಲ್ಲ ಇರ್ತಾರೆ. ಅದು ನಮ್ಮ ಉತ್ತರ ಕನ್ನಡದ ಭಾಗ್ಯ. ಅಂಥ ಒಂದು ಸ್ಥಳ ನಮ್ಮ ಉತ್ತರ ಕನ್ನಡ. ಈ ಒಂದು ವಿಷಯದಲ್ಲಿ ಇಲ್ಲಿಯವನಾಗಿ ಹುಟ್ಟಿ, ಇಲ್ಲಿಯವನಾಗಿ ಬೆಳೆದು, ಇಲ್ಲಿಯವನಾಗಿ ಇಲ್ಲಿ ಅನ್ನ ತಿಂದು ನೀರು ಕುಡಿದು ಗಾಳಿ ಹಿಡಿ ಈಗ ಈಗ ನಾನು ಬೆಂಗಳೂರಿಗೆ ಹೋಗಿರ್ಬೋದು, ಮಗ ಮುಂಬೈಗೆ ಹೋಗಿರ್ಬೋದು, ಆದರೆ ನಮ್ಮ ಋಣ ನೆಲ, ಗಾಳಿ, ವಾಯು ಎಲ್ಲದರದ್ದು ಗುಣ ಇಲ್ಲಿ. ಈ ಪ್ರಕೃತಿದತ್ತವಾದಂಥ ಸಂಗೀತವನ್ನು ನಾನು ಪ್ರೋತ್ಸಾಹ ನೀಡಿ ಬೆಳೆಸಬೇಕಂತ ಹೇಳುವಂಥ ಇರುವ ಕಾರ್ಯದಲ್ಲಿ ಎಲ್ಲರೂ ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳ್ತಾ, ಈ ಸಂಸ್ಥೆಯ ಉದ್ದೇಶ ಎಲ್ಲವೂ ಅತ್ಯುತ್ತಮವಾಗಿ ಸಾಗಲಿ. ಇನ್ನು ಮುಂದೆಯೂ ಬಂದು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ನಾನು ಇಲ್ಲಿಯ ಕಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೇನೆ ಹೇಳುವಂಥ ಒಂದು ಆಶಯ, ಭರವಸೆ ನುಡಿಯಲ್ಲ, ಆಶಯ ನನ್ನದು. ಯಾಕಂದರೆ ಭರವಸೆ ನುಡಿ ಕೊಡ್ಲಿಕ್ಕೆ ನಾನು ರಾಜಕಾರಣಿ ಅಲ್ಲ. ನನ್ನದಾದಂಥ ಇದರಲ್ಲಿ ಇದೇ ರೀತಿ ಯಾರೋ ಕೊಟ್ಟರೆ ಖಂಡಿತ ನಾನು ಅದನ್ನು ಅಲ್ಲದಿದ್ದರೂ ನನ್ನ ಕೈ ಮಾಡಿ ಈ ಸಂಸ್ಥೆಗೆ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಬೇಕಾಗುವಂತಹ ನನ್ನ ಸಹಾಯವನ್ನು ಯಾವಾಗಲೂ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಸಪ್ತಕ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಆ ಸಪ್ತಕ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಯಾರೋ ಒಬ್ಬರು ಕೊಡಮಾಡಿರ್ತಕ್ಕಂಥದ್ದನ್ನು ಕಾಣದ ಕೈಗಳಿಂದ ತಾವು ತೆಗೆದುಕೊಂಡು ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿದರೆ ಒಂದು ಮಾತು ಹೇಳಬೇಕನ್ನಿಸ್ತಾ ಇದೆ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಮೇಲು. ಆ ಒಂದು ವ್ಯಾಖ್ಯೆ ನಿಮ್ಮ ಜೀವನಕ್ಕೆ ಅನ್ವಯವಾಗ್ತಕ್ಕಂಥದ್ದು. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ನಾನೀಗ ವಿದ್ಯಾರ್ಥಿ ವೇತನ ಮತ್ತು ಈ ಸಂಗೀತ ಶಾಲೆಗೆ ಕೊಡುವಂಥ ಒಂದು ಚಿಕ್ಕ ಉಪಕರಣ ಹಾರ್ಮೋನಿಯಂ ವಾದ್ಯವನ್ನು ನೀಡಿ ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನಗೆ ಪ್ರಪ್ರಥಮವಾಗಿ ಸಂಗೀತ ನಾಯಕರವರನ್ನು ವೇದಿಕೆ ಕರಿತೀನಿ. ಯಾಕೆಂದರೆ ಈ ಮುಂದೆ ಇವರಿಂದಾಗಿ ಈ ಸಂಗೀತದ ಶಾಲೆ ಸಂಗೀತ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯೋಜನ ಪಡೀರಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಸಂಗೀತ ನಾಯಕರನ್ನು ಸ್ವೀಕರಿಸಿ ಈ ಸಂಸ್ಥೆ ಭಾಗ್ಯಲಕ್ಷ್ಮಿ ಶಿವಾನಂದ ಭಟ್. ನೆಕ್ಸ್ಟ್ ಮಾನಸ ಲಕ್ಷ್ಮಣ್ ಗೌಡ. ನೆಕ್ಸ್ಟ್ ಕೃಪಾ ಮಂಜುನಾಥ್ ನಾಯ್ಕ್. ಮಾನಸ ಲಕ್ಷ್ಮಣ್ ನಾಯ್ಕ್. ಕೃಪಾ ಮಂಜುನಾಥ್ ನಾಯ್ಕ್. ಮಾಸ್ಟರ್ ಸಮರ್ಥ್ ನಾರಾಯಣ ಹೆಗಡೆ. ಚಿರಂತನ್ ಆರ್. ಮಹಾಮಾಯಿ ನಾರಾಯಣ ಕಾಮತ್. ನೆಕ್ಸ್ಟ್ ಹರ್ಷಿತ್. ಸತೀಶ್ ಕೊಡಿಯಾ. ಈ ವಿದ್ಯಾರ್ಥಿನೇ ತಂದೆ ನನ್ನ ಭಾವ ಎಚ್.ಎಂ. ಭಟ್ರನ್ನು ಸತೀಶ್ ಕೊಡಿಯಾ ಇಲ್ಲಿ ಬಂದಿದ್ದಾರೆ. ಕೊನೆಯ ಕ್ಷಣದಲ್ಲಿ ಅವರನ್ನು ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸಿದಂಥ ಮಹನೀಯರು ಎಚ್.ಎಂ. ಭಟ್ರನ್ನು. ಕೊನೆಗೆ ಯಾರೂ ಪ್ರಯತ್ನ ಕೂಡಲಿಲ್ಲ. ಅವ್ರ ಮಗ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಯೋಗ್ಯನೋ ಅಲ್ವೋ ಅದೆಲ್ಲ ದೇವರಿಗೆ ಬಿಟ್ಟಿದ್ದು, ಅದರ ಪ್ರೀತಿಯಿಂದ ಕರೆದು ಮಾಡಿದಂಥ ಈ ಸಂಸ್ಥೆಗೆ ಇನ್ನೊಮ್ಮೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೀನಿ. ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ನೀಡಿದ ಶ್ರೀ ಜಿ.ಎಸ್. ಹೆಗಡೆ ಸಪ್ತಕ ಅವರಿಗೆ ಧನ್ಯವಾದಗಳು.